ನಮಸ್ಕಾರ ವೀಕ್ಷಕರೇ. ಅಣ್ಣಾಮಲೈ ನೇತೃತ್ವದ ಬಿಜೆಪಿಗೆ ಹೇಗೆಲ್ಲ ಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ದಿನೇ ದಿನೇ ನೋಡ್ತಾನೆ ಇದ್ದೀರಾ. ರಾಜ್ಯದ ಪ್ರಮುಖರು, ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು, ಹೀಗೆ ಎಲ್ಲರೂ ಕೂಡ ಪ್ರಧಾನಿ ಮೋದಿ ಮತ್ತೊಮ್ಮೆ ಪಿಎಂ ಆಗಬೇಕು ಅಂತ ಅಣ್ಣಾಮಲೈ ಕೈಯನ್ನ ಬಲಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಒಂದು ಲೆಕ್ಕ ಆದ್ರೆ, ಈಗ ಇನ್ನೊಂದು ಲೆಕ್ಕ ಅನ್ನೋ ಹಾಗೆ ಮತ್ತೊಬ್ಬ ಅಣ್ಣಾಮಲೈ ಬಿಜೆಪಿ ಬೆನ್ನಿಗೆ ನಿಂತಿದ್ದಾರೆ. ಎಸ್, ಅಂದಹಾಗೆ ಈ ಅಣ್ಣಾಮಲೈ ಬೇರೆ ಯಾರೂ ಅಲ್ಲ, ಭಾರತೀಯ ಚಿತ್ರರಂಗದ ದೊಡ್ಡ ಸೂಪರ್ ಸ್ಟಾರ್ ರಜನಿಕಾಂತ್. ಅಂದಹಾಗೆ ನೇರವಾಗಿ ರಜನಿಕಾಂತ್ ಬಿಜೆಪಿಗೆ ಬೆಂಬಲ ಸೂಚಿಸ್ತಾ ಇಲ್ಲ, ಪರೋಕ್ಷವಾಗಿ ರೀಲ್ ಅಣ್ಣಾಮಲೈ ಕಡೆಯಿಂದ ರಿಯಲ್ ಅಣ್ಣಾಮಲೈಗೆ ಬೆಂಬಲ ಸಿಗ್ತಾ ಇದೆ. ಇದು ತಮಿಳುನಾಡಿನಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡಲಿದೆ ಅಂತ ಚರ್ಚೆಗಳು ಆರಂಭವಾಗಿವೆ. ಇತ್ತ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಕಿಂಗ್ ಪಿನ್ ಡಿಎಂಕೆಯ ಜಾಫರ್ ಸಾದಿಕ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದಾನೆ. ಇದರಿಂದ ಡಿಎಂಕೆ ನಾಯಕರಿಗೆ ಉರುಳಾಗೋ ಸಾಧ್ಯತೆ ಇದ್ದು, ಸಿಎಂ ಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗ್ತಾರಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇದೆಲ್ಲದರ ಜೊತೆಗೆ ಡ್ರಗ್ಸ್ ಕಿಂಗ್ ಪಿನ್ ಜೊತೆ ಫೋಟೋ ತೆಗೆಸಿಕೊಂಡು ಸುದ್ದಿಯಾಗಿದ್ದ ಖ್ಯಾತ ನಟ ಕಮಲ್ ಹಾಸನ್ರಿಗೆ ಜನರು ಮತ್ತೊಮ್ಮೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ನೀಡಿರೋ ಬೆಂಬಲ ಎಂಥದ್ದು? ಡ್ರಗ್ಸ್ ಮಾಫಿಯಾ ಕಿಂಗ್ ಪಿನ್ ಜಾಫರ್ ಸಾದಿಕ್ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿ ಏನು? ಕಮಲ್ ಹಾಸನ್ ಮತ್ತೆ ಮುನ್ನೆಲೆಗೆ ಬಂದಿದ್ಯಾಕೆ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಜನಿಕಾಂತ್ ರಾಜಕೀಯಕ್ಕೆ ಬರ್ತಾರೆ ಅಂತ ತಮಿಳುನಾಡಿನ ಜನರು ಭಾರಿ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಅದರಲ್ಲೂ ರಜನಿ ತಮ್ಮ ಪಾರ್ಟಿಯನ್ನ ಅನೌನ್ಸ್ ಮಾಡಿದಾಗಲಂತೂ ಅವರ ಖಟ್ಟರ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ರಜನಿ ಮಕ್ಕಳ ಮಂಡ್ರಂ ಮೂಲಕ ತಮಿಳುನಾಡಿನಲ್ಲಿ ಹೊಸ ಇತಿಹಾಸ ಬರೀತಾರೆ ಅಂತಲೇ ಎಲ್ಲರೂ ಲೆಕ್ಕ ಹಾಕಿದ್ರು. ಆದ್ರೆ ಪ್ರಸಕ್ತ ರಾಜಕಾರಣದಲ್ಲಿ ಸಿನಿಮಾ ನಟರ್ ಯಾರಿಗೂ ಪಾಲಿಟಿಕ್ಸ್ ವರ್ಕೌಟ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಕಾರಣ ನೀಡಿ ರಾಜಕೀಯದಿಂದ ಹಿಂದೆ ಸರಿದಿದ್ದ ರಜನಿ ಈಗ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಅಂದಹಾಗೆ ಈಗ ನೇರವಾಗಿ ರಜನಿಕಾಂತ್ ಏನು ಹೇಳದೇ ಇದ್ರೂ ಅವರ ಅಭಿಮಾನಿಗಳು ಬಿಜೆಪಿಯ ಅಣ್ಣಾಮಲೈಗೆ ಸಾಥ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿಮಾನಿಗಳ ಸಂಘದ ಕೆಲವು ಸದಸ್ಯರು ಇಂದು ಬಿಜೆಪಿ ರಾಜ್ಯ ಘಟಕದ ಮುಖ್ಯಸ್ಥ ಕೆ ಅಣ್ಣಾಮಲೈ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅಣ್ಣಾಮಲೈ ಮತ್ತು ಪಕ್ಷದ ಹಿರಿಯ ನಾಯಕ ಎಚ್ ರಾಜಾ ಅವರು ರಜನಿಕಾಂತ್ ಅಭಿಮಾನಿಗಳನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು, ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳುವ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. ತಮಿಳುನಾಡಿನಂತ ರಾಜ್ಯದಲ್ಲಿ ಇದ್ರೂ ರಜನಿಕಾಂತ್ ಎಂದೂ ಕೂಡ ತಮ್ಮ ಸ್ವಂತಿಕೆಯನ್ನ ಬಿಟ್ಟುಕೊಟ್ಟವರಲ್ಲ. ಅಪ್ಪಟ ದೈವ ಭಕ್ತರಾಗಿರೋ ರಜನಿ ಅವಕಾಶ ಸಿಕ್ಕಾಗಲೆಲ್ಲ ಸನಾತನ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು ಯೋಗಿ ಆದಿತ್ಯನಾಥ್ ವರೆಗೆ ಎಲ್ಲರೊಂದಿಗೂ ಗುರುತಿಸಿಕೊಂಡಿರೋ ರಜನಿಗೆ ಪ್ರಧಾನಿ ಮೋದಿಯನ್ನ ಬೆಂಬಲಿಸೋದಕ್ಕೆ ಎಲ್ಲಾ ರೀತಿಯ ಒಪ್ಪಿಗೆ ಇದೆ. ಈ ಹಿಂದೆ ರಾಮ ಮಂದಿರಕ್ಕೆ ಆಹ್ವಾನ ಬಂದಾಗ ಸಂತೋಷದಿಂದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಜನಿಕಾಂತ್ ಕುಟುಂಬ ತೆರಳಿತ್ತು. ಈ ವಿಚಾರಕ್ಕೂ ಅವರನ್ನ ಟ್ರೋಲ್ ಮಾಡಲಾಯಿತು. ಆದ್ರೆ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ರಜನಿಕಾಂತ್ ಮುನ್ನಡೀತಾ ಇದ್ದಾರೆ. ಈಗ ಅವರ ಅಭಿಮಾನಿಗಳು ಅಣ್ಣಾಮಲೈ ಕೈ ಜೋಡಿಸ್ತಾ ಇರೋದ್ರಿಂದ ಗ್ರೌಂಡ್ ಲೆವೆಲ್ ನಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ರಜನಿ ಮೇಲಿನ ಅಭಿಮಾನ ಬಿಜೆಪಿಗೆ ವರವಾಗಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇತ್ತ ಎನ್ಸಿಬಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿರೋ ಡ್ರಗ್ಸ್ ಮಾಫಿಯಾ ಕಿಂಗ್ ಪಿನ್ ಡಿಎಂಕೆಯ ಜಾಫರ್ ಸಾದಿಕ್ ವಿಚಾರಣೆ ವೇಳೆ ಒಂದೊಂದೇ ಮಾಹಿತಿಯನ್ನ ಹೊರಬಿಡ್ತಾ ಇದ್ದಾನೆ. ಮೊದಲೇ ಸಿಎಂ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಸಾಕಷ್ಟು ಡಿಎಂಕೆ ನಾಯಕರ ಜೊತೆ ಫೋಟೋಗಳಲ್ಲಿ ಕಾಣಿಸಿಕೊಂಡಿದ್ದ ಜಾಫರ್ ಈಗ ವಿಚಾರಣೆ ವೇಳೆ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಬಾಯ್ಬಿಟ್ಟಿರೋದು ದೊಡ್ಡ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ವೈರಲ್ ಆದ ಫೋಟೋ ಸಂಬಂಧ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿರೋ ಜಾಫರ್, ಕಳೆದ ಬಾರಿ ನೆರೆ ಬಂದಾಗ ಸಂತ್ರಸ್ತರಿಗೆ 5 ಲಕ್ಷ ಫಂಡ್ ಅನ್ನ ಉದಯನಿಧಿಗೆ ಹಸ್ತಾಂತರಿಸಿದ್ದೆ, ಹಾಗೆ 2 ಲಕ್ಷ ರುಗಳನ್ನ ಪಾರ್ಟಿ ಫಂಡ್ ಅಂತ ನೀಡಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಅಂದಹಾಗೆ ಇದೆಲ್ಲ ಹಣದ ಮೂಲ ಡ್ರಗ್ಸ್ ಮಾಫಿಯಾದು ಅಂತ ಆತ ಒಪ್ಪಿಕೊಂಡಿರೋದ್ರಿಂದ ಉದಯನಿಧಿ ಸ್ಟಾಲಿನ್ ರನ್ನ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲದೆ ಡಿಎಂಕೆಯ ಸಾಕಷ್ಟು ಪ್ರಮುಖರ ಜೊತೆಗೆ ತನ್ನ ಒಡನಾಟ ಇತ್ತು ಅನ್ನೋದನ್ನ ಜಾಫರ್ ಬಹಿರಂಗಪಡಿಸಿದ್ದು, ಹೋಟೆಲ್ ಬಿಸಿನೆಸ್, ಸಿನಿಮಾ ಪ್ರೊಡಕ್ಷನ್, ಡಿಎಂಕೆ ನಾಯಕರು ಹಾಗೂ ರಿಯಲ್ ಎಸ್ಟೇಟ್ ಸೇರಿ ಸಾಕಷ್ಟು ಕಡೆಗಳಲ್ಲಿ ಈ ಮಾಫಿಯಾ ಹಣ ಬಳಕೆಯಾಗಿದೆ. ಆದ್ರಿಂದ ಈ ಎಲ್ಲಾ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ತಿಳಿದುಕೊಂಡು ಎಲ್ಲರ ವಿಚಾರಣೆಯನ್ನ ನಡೆಸೋ ಸಾಧ್ಯತೆ ದಟ್ಟವಾಗಿದೆ. ಜಾಫರ್ ಸಾದಿಕ್ ಉದಯನಿಧಿ ಸ್ಟಾಲಿನ್ ಹೆಸರು ಹೇಳಿರೋದು ಈಗ ಪಕ್ಷಕ್ಕೆ ನುಂಗಲಾರದ ತುತ್ತಿನಂತಾಗಿದೆ. ಯಾಕಂದ್ರೆ ಆತನ ಜೊತೆ ಉದಯನಿಧಿಯ ಫೋಟೋ ಜಗಜ್ಜಾಹೀರಾಗಿರೋದ್ರಿಂದ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ. ಒಂದು ವೇಳೆ ವಿಚಾರಣೆಗೆ ಬರೋದಿಲ್ಲ ಅಂತ ಜಾರಿಕೊಳ್ಳೋ ಯತ್ನ ಮಾಡಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಪರೋಕ್ಷವಾಗಿ ಡ್ರಗ್ಸ್ ಮಾಫಿಯಾದಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಒಪ್ಪಿಕೊಂಡಂತಾಗುತ್ತೆ.
ಒಂದು ವೇಳೆ ತನಿಖೆಗೆ ಹಾಜರಾದ್ರೆ ಎಲೆಕ್ಷನ್ ಹೊತ್ತಲೇ ಈ ರೀತಿ ವಿಚಾರಣೆಗಳನ್ನ ಎದುರಿಸ್ತಾ ಇರೋದ್ರಿಂದ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆದಂತಾಗುತ್ತೆ. ಒಂದು ವೇಳೆ ವಿಚಾರಣೆಯಲ್ಲಿ ಜಾಫರ್ ಹಾಗೂ ಉದಯನಿಧಿ ಹೇಳಿಕೆಗಳು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಜಾಫರ್ 7 ಲಕ್ಷ ಕೊಟ್ಟೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ರಾಜಕೀಯದಲ್ಲಿ ವ್ಯವಹಾರಗಳು ಇಷ್ಟು ಕಡಿಮೆ ಲಕ್ಷದಲ್ಲಿ ನಡೆಯೋಕೆ ಸಾಧ್ಯವೇ ಇಲ್ಲ. 100 ಕೋಟಿ ವ್ಯವಹಾರವೋ ಅಥವಾ 1000 ಕೋಟಿ ವ್ಯವಹಾರ ನಡೆದಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಜಾಫರ್ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಈ ಮಧ್ಯೆ ಆಕ್ಟಿವ್ ಆಗಿರೋ ಎಐಎಡಿಎಂಕೆ ಜನರಲ್ ಸೆಕ್ರೆಟರಿ ಮಾಜಿ ಸಿಎಂ ಪಳನಿಸ್ವಾಮಿ ಡಿಎಂಕೆ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಈ ಜಾಲವನ್ನ ಬಯಲು ಮಾಡಿದ್ದು ಅಣ್ಣಾಮಲೈ ಆದ್ರೂ ಇದರ ಲಾಭವನ್ನ ಪಡೆಯೋದಕ್ಕೆ ಪಟ್ಟು ಬಿದ್ದಿದೆ ಎಐಎಡಿಎಂಕೆ. ಮೊನ್ನೆಯಷ್ಟೇ ಜಾಫರ್ ಜೊತೆ ಡಿಎಂಕೆ ಲಿಂಕ್ ಏನು ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಕೇಳಿದ್ದ ಪಳನಿಸ್ವಾಮಿ ಈಗ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲದೆ ಎಐಎಡಿಎಂಕೆ ನಾಯಕರೆಲ್ಲ ಒಟ್ಟಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಹೆಚ್ಚುತ್ತಿದೆ ಅಂತ ಸರ್ಕಾರದ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಇದಿಷ್ಟೇ ಅಲ್ಲದೆ 2019ರಲ್ಲೇ ಜಾಫರ್ನನ್ನ ಎನ್ಸಿಬಿ ಅರೆಸ್ಟ್ ಮಾಡಿತ್ತು. ಅದಾದ ನಂತರವೂ ಆತನ ಜೊತೆ ಡಿಎಂಕೆ ಸಂಪರ್ಕದಲ್ಲಿ ಇತ್ತು ಅಂದ್ರೆ ಹಲವು ವರ್ಷಗಳಿಂದಲೂ ಅಕ್ರಮಗಳು ನಡೀತಾನೆ ಇದೆ. ಜಾಫರ್ ನೀಡಿದ್ದ ದುಡ್ಡನ್ನ ಡಿಎಂಕೆ ಎಲೆಕ್ಷನ್ ಖರ್ಚುಗಳಿಗೆ ಬಳಸಿಕೊಂಡಿದೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪಳನಿಸ್ವಾಮಿ. ಇದೆಲ್ಲದರ ಮಧ್ಯೆ ಈಗ ಕಮಲ್ ಹಾಸನ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಇದೇ ಕಾರಣಕ್ಕಾಗಿ ತಮಿಳುನಾಡಿನ ಜನರು ಕಮಲ್ ಹಾಸನ್ರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸುಪ್ರಸಿದ್ಧ ನಟನಾಗಿ ರಾಜಕಾರಣಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಮಲ್ ಹಾಸನ್ ಇದರಿಂದ ಜನರಿಗೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪ ಇದ್ದಿದ್ರೆ ಆ ಪ್ರಶ್ನೆ ಬೇರೆ, ಆದ್ರೆ ಡ್ರಗ್ಸ್ ಮಾಫಿಯಾದಲ್ಲಿ ಡಿಎಂಕೆ ಹಸ್ತಕ್ಷೇಪ ಇದೆ ಅನ್ನೋದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಇಂಥ ಹೊತ್ತಲ್ಲಿ ಬೆಂಬಲ ನೀಡೋ ಮೂಲಕ ಕಮಲ್ ಹಾಸನ್ ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಮಸಿ ಬಳಿದುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಡ್ರಗ್ಸ್ ಬಗ್ಗೆ ಕಮಲ್ ಹಾಸನ್ ಬಾಯಿ ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ಜನರು ಆರೋಪಿಸಿದ್ರು. ಅದರ ಬೆನ್ನಲ್ಲೇ ಟ್ವೀಟ್ ಮೂಲಕ ಸೇ ನೋ ಟು ಡ್ರಗ್ಸ್ ಅಂತ ಬರೆದುಕೊಂಡಿದ್ದ ಕಮಲ್ ಹಲವು ಘಟನೆಗಳನ್ನ ಬರೆದು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಆದರೆ ತಮ್ಮ ಟ್ವೀಟ್ ನಲ್ಲಿ ಎಲ್ಲೂ ಕೂಡ ಡಿಎಂಕೆ ಆಗ್ಲಿ ಅಥವಾ ಅದರ ನಾಯಕರ ಹೆಸರನ್ನಾಗ್ಲಿ ತೆಗೆದೇ ಇರಲಿಲ್ಲ. ಇದನ್ನು ಕೂಡ ಜನ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಬಂಧಿತ ಜಾಫರ್ ಜೊತೆ ಕಮಲ್ ಹಾಸನ್ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದೆಲ್ಲದರ ಬಳಿಕವೂ ಡಿಎಂಕೆಗೆ ಬೆಂಬಲ ಸೂಚಿಸ್ತಾ ಇರುವುದನ್ನ ನೋಡಿ ಕಮಲ್ ಮೇಲೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಇನ್ನು ಕಿಂಗ್ ಪಿನ್ ಜಾಫರ್ ಸಿಕ್ಕಿಬಿದ್ದ ಬೆನ್ನಲ್ಲೇ ಪ್ರತಿನಿತ್ಯ ರೇಡ್ಗಳಾಗ್ತಾ ಇದ್ದು ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗ್ತಾ ಇದೆ. ಇಂದು ಪುದುಕೋಟೈನ ಅರಾಂತಂಗಿ ಅನ್ನೋ ಪ್ರದೇಶದಲ್ಲಿ ಬರೋಬ್ಬರಿ 110 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದೆ ಎನ್ಸಿಬಿ ಟೀಮ್. ಇದರಲ್ಲಿ 100 ಕೆಜಿ ಹ್ಯಾಶಿಶ್ ಹಾಗೂ 876 ಕೆಜಿ ಗಾಂಜಾ ಇತ್ತು ಅನ್ನೋದನ್ನ ಎನ್ಸಿಬಿ ತಿಳಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡೋ ಮೂಲಕ ಆಕ್ರೋಶ ಹೊರಹಾಕಿರೋ ಅಣ್ಣಾಮಲೈ ಇಷ್ಟು ವರ್ಷಗಳ ಕಾಲ ಡ್ರಗ್ಸ್ ಜಾಲ ಎಗ್ಗಿಲ್ಲದೆ ಆಕ್ಟಿವ್ ಆಗಿದ್ರು ಕೂಡ ಡಿಎಂಕೆ ಸೈಲೆಂಟ್ ಆಗಿತ್ತು. ಯುವ ಪೀಳಿಗೆಯನ್ನ ನಶೆಯಲ್ಲಿ ತೇಲಿಸಿ ಅವರಿಂದ ವೋಟ್ ಪಡೆದು ಅಧಿಕಾರದಲ್ಲಿ ಕುಳಿತಿತ್ತು. ತಮ್ಮದೇ ಪಾರ್ಟಿಯಲ್ಲಿ ಕಿಂಗ್ ಪಿನ್ ಇದ್ರು ಅವನನ್ನ ಪೋಷಿಸ್ತಾ ಇದ್ರಲ್ವಾ, ನಿಮಗೆ ನೈತಿಕತೆ ಇದೆಯಾ ಅಂತ ಅಣ್ಣಾಮಲೈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅತ್ತ ಸೂಪರ್ ಸ್ಟಾರ್ ರಜನಿ ಅಣ್ಣಾಮಲೈ ಕೈಯನ್ನ ಬಲಪಡಿಸೋದಕ್ಕೆ ಮುಂದಾಗಿದ್ರೆ ಇತ್ತ ಉಲಗ ನಾಯಕ ಡಿಎಂಕೆಗೆ ಬೆಂಬಲ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅಣ್ಣಾಮಲೈ ಇಂಚಿಂಚು ಬಿಚ್ಚಿಡ್ತಾ ಇದ್ದಾರೆ. ಇನ್ನುಳಿದಿದ್ದು ಜನರಿಗೆ ಬಿಟ್ಟಿರೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.